ಮಾಡ್ಬಿಟ್ಟಿ. ಎಷ್ಟೊಂದು ಅಳ್ತೀಯ. ಮತ್ತಿನೇನ್ ಮಾಡ್ಲಿ? ಅವತ್ತು ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಅಷ್ಟು ಕೂಗ್ದಾಗ್ಲು ನೀನೊಂದು ಮಾತು ಹೇಳಲಿಲ್ಲ. ಯಾಕೆ? ಆವತ್ತಿನ ಸ್ಥಿತಿ ಹೇಗಿತ್ತು ಅನ್ನೋದು ನಿನಗೆ ಗೊತ್ತಿದೆ ಅಲ್ಲ ಭಕ್ತಿ. ಯಾರ ಕೋಪನ, ಯಾರ ದುಃಖನ ಯಾರು ತಾನು ಸಹಿಸ್ಕೊಳಕ್ಕಾಗ್ತಿತ್ತು? ನನಗೂ ಕರಳು ಕತ್ತರಿಸೋಷ್ಟು ನೋವಿದ್ರು ಮಾತೇ ಬರ್ತಿರ್ಲಿಲ್ಲ ಕಣೆ. ನೀನ್ ಹೋದ್ಮೇಲೆ ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ನಿನ್ ಮದುವೆಯಲ್ಲಿ ಮನಸ್ಫೂರ್ತಿ ಹರ್ಸಕ್ಕಾಗ್ಲಿಲ್ಲ, ಆಶೀರ್ವಾದ ಮಾಡಕ್ಕಾಗ್ಲಿಲ್ಲ, ಅಕ್ಷತೆ ಹಾಕಿಲ್ಲ. ನೀನ್ ಹೋಗ್ಬೇಕಾದ್ರೆ ಉಡಿ ತುಂಬ್ಸಕ್ಕೂ ಆಗ್ಲಿಲ್ಲ. ಮೊದಲನೇ ಸಾರಿ ಈ ತಾಯಿ ಜನ್ಮನೇ ಬೇಡ ಅನ್ನಿಸ್ಬಿಡ್ತು ಭಕ್ತಿ. ಆಗ್ತಾನೆ ಹುಟ್ಟಿರೋ ಮಗುನ ಯಾರು ಕಿತ್ಕೊಂಡು ಹೋಗ್ಬಿಟ್ರು ಅನ್ನಿಸ್ತಿತ್ತು. ಅಳ್ಬೇಡ ಚಕ್ಲಿ. ಈ ಅಮ್ಮನ್ಗೆ ಉಡಿ ತುಂಬ್ಸಕ್ ಆಗದೆ ಇರೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಡೆ. ಇದೆಲ್ಲ ನನ್ನಿಂದಾನೆ. ಯಾಕೆ ಪುಟ್ಟಿ ನಮ್ಮ ಹತ್ರ ಅಗಸ್ತ್ಯನ್ ವಿಷಯನ ಮುಚ್ಚಿಟ್ಟೆ? ಅದಕ್ಕೆ ಕಾರಣ ಇದೆ ಚಕ್ಲಿ. ಎಲ್ರಿಗೂ